ಮೋದಿ ಸ್ಕೀಮ್ ಎಫೆಕ್ಟ್. ಕಾಂಗ್ರೆಸ್ ಕಮ್ಯುನಿಸ್ಟ್ ನಡುವೆ ಗಂಡಾಗೋಂಡಿ. ಕೇರಳದಲ್ಲಿ ಈಗ ನಡೀತಿರೋದು ಬರೀ ರಾಜಕೀಯ ಅಲ್ಲ, ಅದು ಅವಕಾಶವಾದಿಗಳ ಅಸಲಿ ಮುಖವಾಡ ಕಳಚುವ ಸಮಯ. ದೆಹಲಿಯಲ್ಲಿ ಇಂಡಿ ಮೈತ್ರಿಕೂಟ ಅಂತ ಹೇಳಿಕೊಂಡು ಕೈ ಹಿಡಿದು ಓಡಾಡುವ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಈಗ ಕೇರಳದಲ್ಲಿ ಒಬ್ಬರನ್ನೊಬ್ಬರು ಬೈದಾಡಿಕೊಳ್ತಿದ್ದಾರೆ. ಯಾಕೆ ಗೊತ್ತಾ? ಅದಕ್ಕೆ ಕಾರಣ ಸಾಕ್ಷಾತ್ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಅಲೆ. ಹೌದು, ಕೇರಳದ ಮಣ್ಣಿನಲ್ಲಿ ರಾಷ್ಟ್ರವಾದದ ಕಮಲ ಅರಳುತ್ತಿರುವುದನ್ನ ನೋಡಿ ಈ ಎರಡೂ ಪಕ್ಷಗಳಿಗೆ ಈಗ ನಡುಕ ಶುರುವಾಗಿದೆ. ಕೇರಳಕ್ಕೆ ಮೇರೆ ಭಾಯಿ और बहनों, ಎಲ್ಲವರ್ಕಂ ಅಂಡೆ ನಮಸ್ಕಾರಂ. ವೀಕ್ಷಕರೇ, ಮೊದಲು ಮೋದಿ ಸ್ಕೀಮ್ ಎಫೆಕ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕೇರಳದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಮೋದಿ ಅಂದ್ರೆ ಆಗಲ್ಲ ಅಂತ ಬೊಬ್ಬೆ ಹೊಡಿತಾರೆ. ಆದ್ರೆ ವಾಸ್ತವ ಏನ್ ಗೊತ್ತಾ? ಮೋದಿ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ ಜಾರಿ ಮಾಡದೆ ಇವರಿಗೆ ಬೇರೆ ದಾರಿಯೇ ಇಲ್ಲದಂತಾಗಿದೆ. ಕೇಂದ್ರದ ಪಿಎಂ ಶ್ರೀ ಶಾಲೆಗಳ ಯೋಜನೆಯನ್ನ ಮತ್ತು ಕಾರ್ಮಿಕ ಸುಧಾರಣೆಗಳನ್ನ ಕೇರಳ ಸರ್ಕಾರ ಗುಟ್ಟಾಗಿ ಜಾರಿ ಮಾಡ್ತಿದೆ. ಇದನ್ನ ಈಗ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ. ಅಲ್ರಿ, ದೆಹಲಿಯಲ್ಲಿ ನೀವಿಬ್ರು ಒಟ್ಟಿಗೆ ಕೂತು ಮೋದಿ ವಿರುದ್ಧ ಭಾಷಣ ಮಾಡ್ತೀರಾ, ಆದ್ರೆ ಕೇರಳದಲ್ಲಿ ಮೋದಿ ಅವರ ಮಾಡೆಲ್ ಅನ್ನೇ ಫಾಲೋ ಮಾಡ್ತೀರಾ. ಇದು ಕಮ್ಯುನಿಸ್ಟರ ದ್ವಂದ್ವ ನೀತಿ ಅಲ್ಲದೆ ಮತ್ತೇನು? സുരക്ഷിത കോട്ടയിലാണ് കഴിയുന്നത്. ഒരു തരത്തിലുള്ള ഈ പറയുന്ന ഭീഷണിയും നമ്മുടെ നാട്ടിൽ ചെലവാകില്ല. ಈಗ ವಿಷಯ ಬೀದಿಗೆ ಬಂದಿದೆ. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರನ್ನ ಕಮ್ಯುನಿಸ್ಟರು ಬಿಜೆಪಿಯ ಏಜೆಂಟ್ ಅಂತ ಕರೀತಿದ್ದಾರೆ. ಅಸಲಿಗೆ ಇಲ್ಲಿ ಆಗಿರೋದೇನೆಂದ್ರೆ, ಕೇರಳದ ಜನರಿಗೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಎರಡೂ ಒಂದೇ ಅಂತ ಅರ್ಥವಾಗಿದೆ. ಇವರಿಬ್ಬರದ್ದು ಅಧಿಕಾರಕ್ಕಾಗಿ ನಡೆಯುತ್ತಿರುವ ಕೇವಲ ಫ್ರೆಂಡ್ಲಿ ಮ್ಯಾಚ್. ಆದ್ರೆ ಯಾವಾಗ ಬಿಜೆಪಿ ಅಲ್ಲಿ ಮೂರನೇ ಶಕ್ತಿಯಾಗಿ ಬೆಳೆಯಲು ಶುರು ಮಾಡಿತೋ, ಇವರ ಆಟ ನಡೀತಾ ಇಲ್ಲ. ಆಲಪ್ಪುಳದಲ್ಲಿ ಬಿಜೆಪಿಯ ಮತಗಳಿಕೆ ನೋಡಿ ಇಬ್ಬರಿಗೂ ಜ್ವರ ಬಂದಿದೆ. ತಮ್ಮ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳಲು ಈಗ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುವ ನಾಟಕ ಮಾಡ್ತಿದ್ದಾರೆ. ಸತ್ಯ ಏನಂದ್ರೆ, ಕೇರಳದ ಜನ ಇವತ್ತು ಬದಲಾವಣೆ ಬಯಸ್ತಿದ್ದಾರೆ. ದೇವರ ನಾಡು ಇಂದು ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರದ ತವರೂರಾಗುತ್ತಿರುವಾಗ ಜನರಿಗೆ ಕಾಣಿಸುತ್ತಿರುವ ಏಕೈಕ ಆಶಾ ಕಿರಣ ಬಿಜೆಪಿ. ಹಾಗಾಗಿ ಜನಸಾಮಾನ್ಯರ ಒಲವು ನಿಧಾನವಾಗಿ ಬಿಜೆಪಿಯತ್ತ ಹರಿತಾ ಇದೆ. ಕಮ್ಯುನಿಸ್ಟರ ಗೂಂಡಾಗಿರಿ ಮತ್ತು ಕಾಂಗ್ರೆಸ್ನ ಓಲೈಕೆ ರಾಜಕಾರಣಕ್ಕೆ ಬೇಸತ್ತು ಜನ ಮೋದಿಜಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರವನ್ನ ಒಪ್ಪಿಕೊಳ್ತಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ಈ ಗಂಡಾಗುಂಡಿ. അതുപോലെ തീ എന്നുള്ളത് ഈ ബിജെപിക്കാർ കേരളത്തിൽ നല്ല ആശയുള്ളൊരു തുടക്കമാണ്. ಕೊನೆಯದಾಗಿ ಇಷ್ಟೇ ಹೇಳೋದು, ಇವರು ಎಷ್ಟೇ ಕಿತ್ತಾಡಿದ್ರೂ ಕೇರಳದಲ್ಲಿ ರಾಷ್ಟ್ರವಾದ ಹರಡೋಕೆ ಶುರುವಾಗಿದೆ. ಅದನ್ನ ಈ ಬಾರಿ ತಡೆಯೋದು ಅಷ್ಟು ಸುಲಭ ಇಲ್ಲ. 2026ರ ಚುನಾವಣೆಯಲ್ಲಿ ಕೇರಳದ ರಾಜಕೀಯ ಚಿತ್ರಣ ಬದಲಾಗುವುದು ಗ್ಯಾರಂಟಿ. ಓರಿಕಲ್ ಕುಡ್ಡೆ ಶ್ರೀ ಅನಂತ ಪದ್ಮನಾಭ ಪಾಂಡೆ ಮಣಿ ಲೇಕ್ ವರಾನ್ ಸಾದ್ ತೀರ್ಥ ದಿಲ್ ಏನಿಕ್ಕ അതിയായ സന്തോഷമുണ്ട്. എല്ലാവർക്കും എൻ്റെ നമസ്കാരം. ഒരിക്കൽ കൂടി ശ്രീ അനന്ത പത്മനാഭന്റെ മണ്ണിലേക്ക് വരാൻ സാധിച്ചതിൽ എനിക്ക് അതിയായ ಸಂತೋಷമുണ്ട്. ನಿಮ್ಮ ಪ್ರಕಾರ ಕೇರಳದಲ್ಲಿ ಬಿಜೆಪಿ ಬಲಿಷ್ಠ ಮೂರನೇ ಶಕ್ತಿಯಾಗಿ ಹೊರಬಂದ್ರೆ ಅಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.